ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಶನಿವಾರ ಗಂಟೆ ಈಗ 9 ಆಯ್ತು. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ರಾತ್ರಿ ನಾನು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ದೆ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಲ್ವಾ. ಸೊ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ದೆ. ಅದಕ್ಕೇ ದೋಸೆ ಮಾಡ್ಕೊಳ್ಳೋದು ಅಂತಲೇ ಪ್ಲ್ಯಾನ್ ಮಾಡಿ ರಾತ್ರಿ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದೆ. ದೋಸೆ ಹಿಟ್ಟು ಹಾಕಿದ್ದೆ. ಚೆನ್ನಾಗಿ ಉಟ್ಕೊಂಡ್ಬಿಟ್ಟಿದೆ. ದೋಸೆ ಒಂದು ಹಾಕ್ಕೊಂಡು ತಿಂದು, ಇವತ್ತು ಸ್ಕೂಲಲ್ಲಿ ಮೀಟಿಂಗ್ ಇದೆ, ಪೇರೆಂಟ್ಸ್ ಟೀಚರ್ ಮೀಟಿಂಗು. ಅದಕ್ಕೆ ಬೇರೆ ಹೋಗಬೇಕು. 12 ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 12 ಗಂಟೆಯಿಂದ ಇದೆ. ಫಸ್ಟ್ ಈಗ ನಾವು ದೋಸೆ ಮಾಡ್ಕೊಂಡು ತಿಂತೀವಿ. ತನೂ ಈಗ ರೆಡಿ ಆಗ್ತಾ ಇದ್ದಾಳೆ. ಲೇಟ್ ಆಗುತ್ತೆ ಅಂತೇಳಿ ಅವಳಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ರೆಡಿ ಆಗ್ತಿದ್ದಾಳೆ. ನಾನೀಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ಕೂಡ ರೆಡಿಯಾಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ದೋಸೆಗೆ ಅಕ್ಕಿ ನೆನೆಸಿದ್ದೆ ಅಲ್ವಾ, ಅದನ್ನು ಶೇರ್ ಮಾಡಿದ್ದೀನಿ. ಹಾಗೆ ಇವಾಗ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಒಂದು ಕಮೆಂಟ್ ಬಂದಿತ್ತು. ನಾನು ಯೂಸ್ ಮಾಡಿದಂಥ ಮೊರ ಏನಿದೆ ನೋಡಿ ಅಕ್ಕಿ ಕೇರೋದಕ್ಕೆ, ಅದನ್ನು ಎಲ್ಲಿ ತೊಗೊಂಡ್ರಿ, ಚೆನ್ನಾಗಿದೆ, ಅದು ಪ್ಲಾಸ್ಟಿಕ್ ಮೊರನ ಅಂತ ಕೇಳಿದ್ರಿ. ಹೌದು, ಪ್ಲಾಸ್ಟಿಕ್ ಮರನೇ. ಅದು ಸುಮಾರು ಒಂದು 17-18 ವರ್ಷ ಆಗಿದೆ ಅದನ್ನು ತೊಗೊಂಡು. ಮುಂಚೆ ಎಲ್ಲ ಊರುಗಳ ಕಡೆ ಎಲ್ಲ ಮಾರ್ಕೊಂಡು ಬರೋರು, ಅದನ್ನು ಸೇಲ್ ಮಾಡ್ಕೊಂಡು ಬರೋರು ನೋಡಿ, ಅಲ್ಲಿ ತೊಗೊಂಡಿದ್ದದನ್ನು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ತುಂಬ ವರ್ಷದಿಂದ ನಮ್ಮ ಹತ್ರ ಇದೆ, ಇನ್ನೂ ಚೆನ್ನಾಗಿದೆ, ಹೊಸ ಥರನೇ ಇದೆ. ಹಾಗೆ ಈಗ ದೋಸೆ ಹಾಕೋದಕ್ಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಟ್ಟಿದೆ. ಪಾತ್ರೆ ತೊಳೆಯೋದು, ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಆಗಿತ್ತು. ಇನ್ನು ನಾನು ಸ್ಕೂಲ್ಗೆ ರೆಡಿಯಾಗಿ ಹೋಗೋದಷ್ಟೇ, ಬ್ರೇಕ್ಫಾಸ್ಟ್ ಮಾಡಿ ಹೋಗೋದು. ಹಾಗೆ ಇವಾಗ ಸಾಂಬಾರು ಕೂಡ ಬಿಸಿಯಾಗಿ ಇಟ್ಟಿದ್ದೀನಿ. ಸಾಂಬಾರು ಬಿಸಿಗಿಟ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಮತ್ತೆ ಸ್ಟವ್ನ ಈ ಕಡೆಗೇ ತಿರುಗಿಸಿದ್ದೀನಿ. ಅಂದರೆ ಫುಲ್ಲು ಆ ಮೂಲೆಗೆ ಇಟ್ಟಿದ್ದೀನಿ. ಏನಂತಂದರೆ ನಾನು ಮುಂಚೆ ಇಟ್ಟಿದ್ನಲ್ವ ಪಾತ್ರೆ, ಅಲ್ಲಿ ಪಾತ್ರೆ ತೊಳೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ತುಂಬ ಕಷ್ಟ ಅನಿಸೋದು. ಪಾತ್ರೆ ತೊಳಿಬೇಕಾದ್ರೆ ಅದ್ರ ಸೋಪಿಂದೆಲ್ಲ ಸ್ಟವ್ಗೆ ಆರ್ತಾ ಇರೋದು. ಪದೇ ಸ್ಟವ್ನ ಒರೆಸ್ತಾ ಇರಬೇಕಾಗಿತ್ತು. ಸಖತ್ ಹಿಂಸೆ ಅನ್ನಿಸ್ತಾ ಇತ್ತು ನನಗೆ. ಹಂಗಾಗಿ ಫುಲ್ಲು ಈ ಸ್ಟವ್ನ ಆ ಕಡೆ ಮೂಲೆಗೆ ಇದು ಮಾಡಿ ಮತ್ತೆ ಈ ಕಡೆಗೆ ತಿರ್ಸಿಟ್ಟಿದ್ದೀನಿ. ಇಷ್ಟು ವರ್ಷದಿಂದ ಹೀಗೆ ಯೂಸ್ ಮಾಡ್ತಿದ್ದೆ. ಬಟ್ ಅಡುಗೆ ಮನೇಲಿ ನನಗೆ ಅನ್ಕಂಫರ್ಟಬಲ್ ಅನಿಸಿದ್ರೂ ತುಂಬ ಇಷ್ಟೊಂದಕ್ಕೆ ಹಿಂಸೆ ಅನ್ನಿಸ್ತಾ ಇರಲಿಲ್ಲ. ಇವಾಗ ಹೋಗಿ ಏನು ಕೈ ತೊಳಿಲಿ ಸ್ಟವ್ ಮೇಲೆ ನೀರು ಹಾರುತ್ತೆ, ಪಾತ್ರೆ ತೊಳಿಲಿ ಸ್ಟವ್ ಮೇಲೆ ನೀರು ಹಾರುತ್ತೆ, ಆ ರೀತಿ ಆಗ್ತಾಯಿತ್ತು. ಹಾಗಾಗಿ ಈ ರೀತಿಯೇ ತಿರುಗಿಸಿಟ್ಟಿದ್ದೀನಿ. ಸ್ವಲ್ಪ ದಿನ ನೋಡಬೇಕು, ಇನ್ನೊಂದು ಸ್ಕೂಲು ಮುಗಿಲಿ, ಸ್ಕೂಲ್ ಮುಗಿದ್ಮೇಲೆ ನಾವು ಬೇರೆ ಕಡೆ ಏನಾದರೂ ಮನೆ ನೋಡಿದ್ರೆ ಆಯಿತು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅಲ್ಲೇ ಸ್ಕೂಲ್ ನಿಯರ್ ಬೈ ಎಲ್ಲ ಯಾವುದಾದ್ರೂ ಸಿಗುತ್ತಾ ಅಂತ ನೋಡಿಕೊಂಡು ಹೋಗೋಣ. ಎಲ್ಲದೂ ಕಡೆ ಕರೆಕ್ಟಾಗಿರೋ ಹಂಗೆ ಸ್ವಲ್ಪ ಅಡುಗೆ ಮನೆ ದೊಡ್ಡದಾಗಿರೋ ಅಂಥದ್ದನ್ನು ನೋಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇನ್ನೂ ಡಿಸೈಡ್ ಆಗಿಲ್ಲ, ನೋಡಬೇಕು ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಆ ಟೈಮಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡೋದು. ದೋಸೆ ಒಂದನ್ನು ಹಾಕಿ ಇವಾಗ ಫಸ್ಟ್ ತನಗೆ ಕೊಡ್ತಾಯಿದ್ದೀನಿ. 9 ಗಂಟೆ 9:15 ಆಗಿಬಿಡ್ತಲ್ಲೇ, ಹಾಗಾಗಿ ಟೈಮ್ ಆಗಿದೆ. ಇನ್ನು ತಿಂಡಿ ತಿಂದು ನಂದು ಸ್ನಾನ ಆಗಬೇಕು. ಸ್ನಾನ ಎಲ್ಲ ಮುಗಿಸಿ ನಾನು ಸ್ಕೂಲಿಗೆ ಹೊರಡಬೇಕು. ತನ್ನದು ಸ್ನಾನ ಆಯಿತು. ಸ್ನಾನ ಆಗಿ ಅವಳು ಆಲ್ರೆಡಿ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಇನ್ನು ಅವಳಿಗೆ ತಲೆ ಎಲ್ಲ ಬಾಚಿ ಕರ್ಕೊಂಡು ಹೋಗಬೇಕು. ಇವತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ದಾರೆ. ಅವರು ಬೆಳಗ್ಗೆನೇ ಹೋಗಿದ್ದಾರೆ, ಮತ್ತೆ ಇವಾಗ ಅವ್ರು ಬರೋದಿಲ್ಲ. ನಾನೇ ಸ್ಕೂಲ್ ತನಕ ನಡ್ಕೊಂಡೋಗಿ ತನ್ನನ್ನು ಕರ್ಕೊಂಡೋಗಿ ಬರಬೇಕು. ಹಾಗೆಯೇ ಎಣ್ಣೆ ಬದನೆಕಾಯಿ ಸಾಂಬಾರು ಮಧ್ಯಾಹ್ನ ತನಕ ಸ್ವಲ್ಪ ಆಗುತ್ತೆ. ಸಂಜೆ ಮೇಲೆ ಏನಾದರೂ ಸಾಂಬಾರು ಮಾಡ್ಕೊಬೇಕು. ಇಲ್ಲಿ ಬೆಳಕು ಆ ಕಡೆಗೆ ಬರೋದ್ರಿಂದ ಇಲ್ಲಿ ಈ ಸೈಡಿಂದ ಕ್ಯಾಮ್ರಾ ಇಟ್ಟರೆ ಅಷ್ಟೊಂದು ಆ್ಯಂಗಲ್ ಚೆನ್ನಾಗಿ ಕಾಣಿಸಲ್ಲ ಅಂತ ನನಗೊಂಥರ ಫೀಲ್ ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಮೀಟಿಂಗಿಗೆ ಹೊರಟು ಫ್ರೆಂಡ್ಸ್. ಈಗ ನಾವು ಬ್ಯಾಗ ಏನಕ್ಕೆ ಹಂಗೆ ಹಿಡ್ಕೊಂಬರೋಣ. ಚಪ್ಪಲ್ ಗಲೀಜಾಗಿತ್ತೆ. ಮೀಟಿಂಗ್ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಾಯಿತು. ಹೋಗೋದಕ್ಕೆ ಬರೋದಕ್ಕೆ ಒಂದು ಅರ್ಧ ಗಂಟೆ, 1-1.5 ಗಂಟೆ ಅಷ್ಟೊತ್ತೆ ಆಯಿತು. ಹಾಗೆ ಇಲ್ಲಿ ಅಕ್ವೇರಿಯಂ ಶಾಪ್ಗೆ ಹೋಗಿ ಒಂದು ಫಿಶ್ ಫುಡ್ ತೊಗೊಂಡು ಬಂದ್ವಿ. ಈಗ ಮನೆಗೆ ಬಂದ್ವಿ. ಮೀಟಿಂಗ್ ಮುಗಿಸ್ಕೊಂಡು ಗಂಟೆ ಈಗ ಸುಮಾರು 1:15 ಆಯಿತು. ಇನ್ನು ಊಟ ಮಾಡಬೇಕು. ದೋಸೆ ಇಟ್ಟಿದೆ, ದೋಸೆ ಇಟ್ಟು ಮತ್ತು ರೈಸ್ ಸ್ವಲ್ಪ ಮಾಡ್ಕೊಬೇಕು. ಎಣ್ಣೆ ಬದನೆಕಾಯಿ ಸಾಂಬಾರು ಸ್ವಲ್ಪ ಇದೆ. ರಾತ್ರಿಗೆ ಏನಾದರೂ ಸಾಂಬಾರು ಮಾಡಬೇಕು. ಬರ್ತಾ ಶುಂಠಿ ಇರಲಿಲ್ಲ ಅಂಥೇಳಿ ಶುಂಠಿ ತೊಗೊಂಬಂದೆ. ಇಷ್ಟು ಶುಂಠಿಗೆ ಬರೀ 39 ರೂಪಾಯಿ ಶುಂಠಿ. ಇದು ನೋಡಿ, 4-5 ಪೀಸ್ ಶುಂಠಿಗೆ 39 ರೂಪಾಯಿ. ಮೊನ್ನೆ ಅಲ್ಲಿ ತೊಗೊಳ್ಳೋಣ ಅಂತ ಹೋಗಿದ್ದೆ, ಚೆನ್ನಾಗಿರಲಿಲ್ಲ ಶುಂಠಿ, ಹಂಗಾಗಿ ತರಲಿಲ್ಲ. ಇಲ್ಲಿ ಚೆನ್ನಾಗಿತ್ತು.
ನೋಡಿ ಇಷ್ಟಕ್ಕೆ 39 ರೂಪಾಯಿ. ಮೊಸರು ತಂದ್ಕೊಂಡಿದ್ದೀನಿ, ಮಜ್ಜಿಗೆ ಮಾಡ್ಕೋಬೇಕು. ಒಂದು ಅರ್ಧ ಲೀಟ್ರ್ ಮೊಸರು. ಹ್ಯಾಂಡ್ ವಾಶ್ ಖಾಲಿಯಾಗಿತ್ತು, ಬೈ 1 ಗೆಟ್ 1 ಹ್ಯಾಂಡ್ ವಾಶು. ಫಿಶ್ ಫುಡ್, ಮೇಯ್ನಾಗಿ ಫಿಶ್ ಫುಡ್ಡು ಸ್ವಲ್ಪ ಇತ್ತು, ಹಂಗಾಗಿ ಒಂದು ಫಿಶ್ ಫುಡ್ 50 ರೂಪಾಯಿದು. ನಾನು ಒಂದು ಐಸ್ ಕ್ರೀಮ್ ತೊಗೊಂಡು ಕುಲ್ಫಿ. ಓಕೆ, ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಮತ್ತು ಸಾಂಬಾರು ಮಾಡಬೇಕು. ಸಾಯಂಕಾಲ ಸೊಪ್ಪು ತಗೊಬಂದು ಸೋಸಿ ಹಂಗೆ ಇಟ್ಟಿದ್ದೀನಿ, ಸೊಪ್ಪು ಸಾಂಬಾರು ಮಾಡಿಲ್ಲ. ಸೊಪ್ಪು ಇವತ್ತು ಪಾಲಕ್ ಸೊಪ್ಪಲ್ಲಿ ಸಿಕ್ಕಿರ್ತಾರಣ ಅಂತ ಹೋಗಿದೆ, ಪಾಲಕ್ ಸೊಪ್ಪು ಸಿಗಲಿಲ್ಲ. ಸೊ ಏನು ಸೊಪ್ಪಿದೆ ಅದನ್ನೇ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ. ಹಾಗೆ ಅಷ್ಟೇ. ಬ್ಲಾಗು ಸಂಜೆ ನಾನು ಕಂಟಿನ್ಯೂ ಮಾಡ್ತೀನಿ, ಬ್ಲಾಗ್ನ ನೋಡ್ತಾಯಿರಿ ಫ್ರೆಂಡ್ಸ್. ಟೈಮ್ ನೋಡ್ಬೋದು 4:40 ಇನ್ನೂ ಟೈಮು. ಹೊರಗಡೆ ವಾತಾವರಣ ನೋಡಿ ಹೇಗಿದೆ. ಸ್ಟಾರ್ಟ್ ಆಯ್ತಾ? ಜೋರಾಗಿ ಗಾಳಿ ಬೀಸ್ತಾ ಇದೆ, ತುಂಬ ಜೋರಾಗಿ ಗಾಳಿ ಮಳೆ ಬರೋ ಥರ ಇದೆ ವಾತಾವರಣ. ಹಾಗೆ ಫ್ರೆಂಡ್ಸ್, ನನ್ನ ನೆಲ್ಲಿಕಾಯಿ ಗಿಡ ತೋರಿಸ್ತೀನಿ ನೋಡಿ. ನೆಲ್ಲಿಕಾಯಿ ಗಿಡ ಫುಲ್ಲು ಒಣಗೋಗಿದೆ ನೋಡಿ, ಫುಲ್ಲು ಒಣಗೋಗಿದೆ. ಅದು ಜೋರಾಗಿ ಗಾಳಿ ಬೀಸೋದ್ರಿಂದ ಸಣ್ಣ ಸಣ್ಣ ಇದು ಬಂದಿದೆ ಎಲೆ, ಅದು ಕೂಡ ಮುರ್ಕೊಂಡು ಹೋಗ್ಬಿಡುತ್ತೆ. ಈ ಕಡೆ ಒಂದು ಸೇವಂತಿಗೆ ಗಿಡ ಇಟ್ಟಿದೆ, ಅದು ಹಂಗೆ ಆಗ್ತಾಯಿತ್ತು ಅಂತೇಳಿ ಆ ಸೈಡ್ ಇಟ್ಟಿದ್ದೀನಿ, ಊರಿಂದ ತಂದು ಸೇವಂತಿಗೆ ಗಿಡ. ಈ ಕಡೆಗೆ ಬೀಳ್ತೈತಾ? ಹೌದು, ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಇದ್ರೆ ಇಟ್ಕೊಂಡಿದ್ದೀನಿ. ಜೋರು ಮಳೆ ಫ್ರೆಂಡ್ಸ್, ತಪ್ಪ ಹನಿ ಬೀಳ್ತಾ ಇದೆ ಇವತ್ತು. ಚೆನ್ನಾಗಿ ಒಂದು 1 ಅವರ್ ಮಳೆ ಬಂದುಬಿಟ್ರೆ ಬೇಕಾದಷ್ಟು ನೀರು ಆಗುತ್ತೆ ಭೂಮಿ. ಬಾಗ್ಲಾಕು ಈ ಕಡೆಗೆ ಬರುತ್ತೆ. ನೋಡಿದೆ. ಜೋರು ಬರ್ತಾಯಿದೆ ನೋಡಿ. ಅವ್ರಿಗೆ ನೀರಿಗೆ ಪಾಪ ಭಾಳ ಕಷ್ಟ. ಆ ಬಿಲ್ಡಿಂಗಲ್ಲಿ ದಿನ ಒದ್ದಾಡ್ತಾ ಇದ್ದಾರೆ ನೀರಿಗೆ. ಅವರು ಎಲ್ಲ ತುಂಬಿಟ್ಕೊಂಡು. ನೆಕ್ಸ್ಟ್ ಲೆವೆಲ್ಸ್ ಇದೆ. ಸೋಫಾ ಎಲ್ಲ ನೆಂದೋಗ್ತದೆ. ಫ್ರೆಂಡ್ಸ್, ಮಳೆ ಬೇರೆ ಬರ್ತಾ ಇದೆ, ಹಂಗಾಗಿ ಕಡಲೆಪುರಿ ಇದೆ ಮನೆಯಲ್ಲಿ. ಈ ಸತಿ ಊರಿಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ಆವಾಗ ಇದು 18 ಲೀಟ್ರ್ ಬರುತ್ತೆ ಅಂಥೇಳಿ ಇದೊಂದು ಪ್ಯಾಕ್ ತೊಗೊಂಬಂದ್ವಿ. 18 ಲೀಟ್ರು ಅಂತ ಹೇಳಿದ್ರು. ನನಗೂ ಅಲ್ಲಿ ದಾರ ಕಟ್ ಮಾಡು. ಇಲ್ಲಿ ನಮ್ಮೂರ ಕಡೆ ಪುರಿ ತುಂಬ ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ಅನಿಸುತ್ತೆ. ಇಲ್ಲಿನ ಪುರಿ ಸ್ವಲ್ಪ ಉಪ್ಪು ಅನಿಸುತ್ತೆ ನನಗೆ, ಹಂಗಾಗಿ ಊರಿಂದನೇ ತೊಗೊಬಂದ್ವಿ ಪುರಿನ. ಇದು 120 130 ಕೊಟ್ವಿ ಅನಿಸುತ್ತೆ. 18 ಲೀಟ್ರು ಅಂತ ಹೇಳಿದ್ರು. ಇದರಲ್ಲಿ 18 ಲೀಟ್ರ್ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಚೆನ್ನಾಗಿ ನೋಡಿ ಈ ರೀತಿಯಾಗಿ ಪ್ಯಾಕ್ ಮಾಡಿದ್ದಾರೆ. ಇಟ್ಕೋ ಇದನ್ನ. ಪುರಿ ನೋಡಿ, ಗರಂ ಗರಂ ಅಂತ ಇದ್ದಾಗ ಮೆತ್ತಗೇನಾಗಿಲ್ಲ, ಸ್ವಲ್ಪ ಕುರುಮ್ ಅಂತಲೇ ಇದೆ. ಗ್ಲಾಸ್ ತಂದು ಹಾಕು ಚಿನ್ನ, ಇದ್ರೊಳಗೆ ಗ್ಲಾಸ್ ತಂದು ಹಾಕು. ಇದ್ರು ಧೂಳಿದೆಯಾ ನೋಡೋಣ.
ಹ್ಞೂ ಒಣಗಿರೋ ಗ್ಲಾಸ್ ತಬಾ. ಹ್ಞೂ ಎಲ್ಲ ನನಗೆ ಹ್ಞೂ ಹಾಕ್ಲಾ? ಹ್ಞೂ ಮಳೆ ಬೇರೆ ಬರ್ತಾಯಿದೆ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಚೆನ್ನಾಗಿರುತ್ತೆ ಚರ್ಮುರಿ ಮಾಡಿಕೊಂಡ್ರೆ. ಚುರುಮುರಿ, ಚರ್ಮುರಿ ಅಂತ ಹೇಳ್ತೀವಿ ನಾವು ಊರ ಕಡೆ, ಚುರುಮುರಿ. ಸಾಕ್ಬಿಡು, ಸಾಕಲ್ಲ ಅಷ್ಟು ಈರುಳ್ಳಿ ಟೊಮೆಟೊಗೆ. ಸಾಕು. ಇದನ್ನೇನು ಮಾಡಬೇಕು ಗೊತ್ತಾ, ನೀಟಾಗಿ ಕಟ್ಟಿಡಬೇಕು. ನೀವೇ ಕಟ್ಟಿರಲಿ ಮತ್ತೆ ಸರಿ. ಇದ್ರೊಳಗೆ ಇಟ್ಬಿಡ್ಲಾ? ಬೇಡ ಬೇಡ ಬೇಡ. ಪೂರಿ ಟೇಸ್ಟ್ ಚೆನ್ನಾಗಿದೆ. ಬಟ್ಲು ತಬಾ, ಧೂಳೇನಿಲ್ಲ. ಯಾವ್ದ್ರಲ್ಲಿ? ಅದು ಬೇಡ, ಬೇರೆ ಬಟ್ಲು ಚೆನ್ನಾಗಿರತ್ತಬ್ಬ. ಹ್ಞೂ ಹ್ಞೂ ಇಷ್ಟನ್ನೇ ಹಾಕು, ಎಣ್ಣೆ ಏನು ಬೇಡ, ಕಡಲೆ ಬೀಜ ಏನು ಬೇಡ. ಬೇಡ ಅಲ್ಲ? ಬೇಡ. ನೀವೇ ಹೇಳೋದು. ಕೊತ್ತಂಬರಿ ಇದು ಹಾಕು, ಫಸ್ಟ್ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕು. ಚೂರು ಚಿಲ್ಲಿ ಪೌಡರು, ಚೂರು ಉಪ್ಪು, ಟೊಮೆಟೊ ಹಾಕೋದ್ರಿಂದ ಮೆತ್ತಗಾಗುತ್ತೆ ಚಿಲ್ಲಿ, ಅದಕ್ಕೆ ಬೇಗ ಬೇಗ ಹಾಕು. ನಿಂಬೆ ಹಿಂಡಬೇಕಲ್ಲಪ್ಪ, ಹೆಂಗೆ ಹಿಂಡೋದು? ಕೊಡು, ನಾನು ಹೇಳ್ತೀನಿ. ಹಿಂಡಕ್ಕಾಗಲ್ಲ ಅನ್ಸುತ್ತೆ. ಅದರಲ್ಲಿ ಹಿಂಡ್ಲಾ ಮಷೀನ್? ಇದೇನು ನಿಂಬೆಹಣ್ಣು ಹಿಂಡೋದ್ರಲ್ಲ, ಬಿಡು, ಇದು ಒಂದೇ ಅಲ್ಲ ಏನಕ್ಕೆ. ಅದು ಆಫ್ ಹಂಗೆ ಎತ್ತಿ ಇಡು, ಅದು ಬೇಡ. ಸಾಕಾರ್ದ ಟೊಮೆಟೊ ಬೇರೆ ಹಾಕಿದ್ದೀವಲ್ಲ. ಹೋಗ್ಲಿ, ಅದು ಹಿಂಡಕ್ಕಾಗಿಲ್ಲ ಅಂದರೆ ಇದು ಹಿಂಡಿ, ಇದು ಸ್ವಲ್ಪ ಸಾಫ್ಟ್ ಇದೆ. ಇದೇನು ಟೊಮೆಟೊ? ಇನ್ನೊಂದು 2 ಗ್ಲಾಸ್ ಹಾಕು. ಫ್ರೆಂಡ್ಸ್, ಈಗ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ, ಹಂಗಾಗಿ ಅವರು ಬರ್ತೀನಿ ಅಂತ ಫೋನ್ ಮಾಡಿದರು. ಅವ್ರಿಗೋಸ್ಕರ ಅಂತೇಳಿ ಇನ್ನೊಂದು 2 ಲೋಟ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀವಿ. ಸಾಕ್ಬಿಡು, ಮಸಾಲೆ ಆಗುತ್ತೆ. ಕಟ್ಬಿಟ್ಟಿಟ್ಬಿಡ್ತೀನಿ ಹಂಗೆ. ಇನ್ನೊಂದು ಸ್ವಲ್ಪ ಏನಾರು ಹಾಕ್ಲಾ? ಏನು ಹಾಕ್ತೀಯ? ಇಲ್ಲ, ಆಗುತ್ತೆ, ಮಸಾಲೆ ಆಗುತ್ತೆ ಬಿಡು. ಬೇಲ್ಪುರಿಲೇನು ಜಾಸ್ತಿ ಮಸಾಲೆ ಹಾಕಿ ಕೊಟ್ಬಿಡ್ತಾರಾ? ಇದಕ್ಕೊಂಚೂರು ಇದು ಚಿಲ್ಲಿ ಪೌಡರು, ಉಪ್ಪು ಹಾಕು. ನೀಟಾಗಿ ಗಾಳಿ ಹೋಗ್ದಂಗೆ ಇಡು ಅಲ್ಲೇ. ಗಾಳಿ ಫುಲ್ ಗಾಳಿ ಅಂದರೆ ಕಟ್ಟಿದಾಗ. ಸರಿ ಆಯಿತು, ಚೂರು ಉಪ್ಪು ಹಾಕು ಇದಕ್ಕೆ. ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಹಾಕು. ಸಾಕು ಸಾಕು, ಚಿಲ್ಲಿ ಪೌಡ್ರ್. ಇದಕ್ಕೆ ಚಾಟ್ ಮಸಾಲ ಆ ಥರ ಏನಾದರೂ ಬೇಕಂದರೆ ಹಾಕ್ಕೋಬೋದು. ನಾವು ಜಸ್ಟ್ ಉಪ್ಪು, ಚಿಲ್ಲಿ ಪೌಡರು, ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಹಾಕ್ತಾಯಿರೋದು. ಬೇಕಂದ್ರೆ ಕಡಲೆ ಬೀಜ ಕೂಡ ಹಾಕ್ಕೋಬೋದು. ನಾವು ಕಡಲೆ ಬೀಜ ಏನೂ ಸೇರಿಸ್ತಾ ಇಲ್ಲ. ಸಾಕ್ಬಿಡು, ಸಾಕು. ಚೆನ್ನಾಗೀಗ ಮಿಕ್ಸ್ ಮಾಡೋದಷ್ಟೇ. ಚಿನ್ನ, ಒಂದು ಸ್ಪೂನ್ ತಗೋಬಾ. ಯಾವುದು? ಸೌಟ್ ಬೇಡ, ಸ್ಪೂನ್ ತಗೋಪ್ಪ. ಒಂದು ಮಾಮೂಲಿ ಸ್ಪೂನು, ಅನ್ನದ ಸ್ಪೂನ್ ಬರುತ್ತಲ್ಲ ಆ ಥರ ತಗೋ. ಸಾಲ್ಟೆಲ್ಲ ಎತ್ತಿಕ್ಬಿಡು ಅಲ್ಲೇ. ನಿಮ್ಮಪ್ಪ ಚರ್ಮುರಿ ತಿನ್ನೋಕ್ಕೋಸ್ಕರ ಕಟ್ಟಿಂಗ್ ಮಾಡಿಸೋದನ್ನು ನಿಲ್ಲಿಸ್ಬಿಟ್ಟು ಬರ್ತೀನಿ ಅಂತ ಅಂದಲ್ಲ. ಏನು ಹೇಳೋಣ, ಕಟ್ಟಿಂಗ್ ನಾಳೆ ಮಾಡಿಸ್ಕೊತೀನಿ, ಇವಾಗ ಬರ್ತೀನಿ ಅಂತ. ಬಿಡಿ, ಬರಲಿ ಬರಲಿ ಬಿಡು.
ಕಾಫಿ ಮಾಡೋದು ಟೀ ಮಾಡೋದು ಹಾಂ ಕಾಫಿನ ಟೀ ಮಾಡಿಬಿಡು, ಟೀಗಿಡು. ಇಲ್ಲ ಹಾಲಿದೆ. ಹಾಲಿದೆ. ಹೇಗಿಡು, ಅಪ್ಪ ಬರೋತ್ತಿಗೆ ಆಗುತ್ತೆ. ಟೇಸ್ಟ್ ನೋಡಿ ಕಮ್ಮಿ ಏನಂತಂದ್ರೆ ಎಲ್ಲ ಕರೆಕ್ಟಾಗಿದೆ ಬಿಡ್ತೀನಿ, ಕಮ್ಮಿ ಏನಿಲ್ಲ ನೋಡೆಲ್ಲ ಕರೆಕ್ಟಾಗಿ. ನಿಂಬೆಹಣ್ಣು ಸಾಕಾಗಲ್ಲ. ನಿಂಬೆಹಣ್ಣು ರಸನ ಹ್ಞೂ ಒಣ ನಿಂಬೆಹಣ್ಣೆಲ್ಲ ಒಣಕೊಂಡು ಹೋಗಿತ್ತೆ ಈಗ ಇದ್ರಲ್ಲಿ, ನೋಡಿ ಇದಾಗುತ್ತೆ ಇದರಲ್ಲಿದೆ ಅದರಲ್ಲಿದೆ. ಸ್ವಲ್ಪ ಸರಿ, ಈಸಿ ಹಿಂಡೋದಕ್ಕೆ. ಫ್ರೆಂಡ್ಸ್, 5:45 ಆಯಿತು. ಮಳೆ ನಿಂತಿದೆ ನೋಡಿ. ಇವಾಗ ಚೆನ್ನಾಗಿ ಮಳೆ ಬಂತು ಮಾತ್ರ ನೋಡಿ. ಗಿಡಗಳಿಗೆಲ್ಲ ಚೆನ್ನಾಗಿ ನೀರಾಯಿತು. ಇಲ್ಲಿ ನೀರು ನಿಂತ್ಕೊಬಿಡುತ್ತೆ ನಮ್ಮ ಮನೆ ಹತ್ರ. ಮಳೆ ಬಂದುಬಿಟ್ರೆ ನೋಡಿ, ಇಲ್ಲೊಂದು ಸ್ವಲ್ಪ ತಗ್ಗನ್ನೋ ಥರ ಇದೆ, ನೀರು ನಿಂತ್ಕೊಂಡ್ಬಿಡುತ್ತೆ. ಗಿಡಕ್ಕೆ ನೀರು ಹಾಕಿದಾಗ್ಲೂ ಅಲ್ಲೇನಾದ್ರು ಸ್ವಲ್ಪ ನೀರು ನಿಂತ್ಕೋತು ಅಂದರೆ ಹಂಗೆ ಕರೆ ಮಾಡ್ಕೊಳ್ಳುತ್ತೆ. ಹಾಗೆ ಟೊಮೆಟೊ ನೋಡಿ, ಒಂದೇ ಒಂದು ಸಿಂಗಲ್ ಟೊಮೆಟೊ. ಆ ಟೊಮೆಟೊ ಹಣ್ಣು ಆಗ್ತಾ ಬರ್ತಾ ಇದೆ. ಇನ್ನೊಂದು 2-3 ದಿನದಲ್ಲಿ ಹಣ್ಣು ಆಗ್ಬೋದು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಗೆ ನಾನು ಹೇಳಿದ್ನಲ್ಲ, ನೆಲ್ಲಿಕಾಯಿ ಗಿಡದ್ದು ಚಿಗುರು ನೋಡಿ, ಸಣ್ಣ ಸಣ್ಣಗೆ ಚಿಗುರು ಬಂದಿದೆ. ಮಳೆ ಬಂದಾಗ ನನಗೆ ಗಿಡಗಳು ನೋಡೋದಂದರೆ ತುಂಬ ಖುಷಿಯಾಗುತ್ತೆ. ಹಾಗೆ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಚಿಗುರು ಬಂದಿದೆ. ಹಾಗೆ ನೋಡಿ, ರಂಗೋಲಿ ಎಲ್ಲ ಹೋಗ್ಬಿಟ್ಟಿದೆ. ತನು ರಂಗೋಲಿ. ವಾತಾವರಣ ನೋಡಿ ಈ ರೀತಿಯಾಗಿದೆ. ಪಕ್ಷಿಗಳೆಲ್ಲ ಹೋಗ್ತಾಯಿದೆ. ಸಾಯಂಕಾಲ ಟೈಮು ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಇನ್ನೂ ಟೆರೆಸ್ ಮೇಲೆ ಹೋದರೆ ಖುಷಿ ಆಗುತ್ತೆ. ಚೆನ್ನಾಗಿ ಪಕ್ಷಿಗಳೆಲ್ಲ ಓಡಾಡ್ತಾ ಇರುತ್ತೆ ಸಾಯಂಕಾಲ ಟೈಮು. ಸಖತ್ ಖುಷಿ ಅನಿಸುತ್ತೆ. ನನ್ನ ಹಸ್ಬೆಂಡ್ ಬಂದ್ರಾ ಅಂತ ಹೋಗಿ ನೋಡ್ತಾ ಇದ್ದೀನಿ. ಈಗ ಬರ್ತೀನಿ ಅಂತ ಹೇಳಿದ್ರು. ಇವಾಗ ಅವರು ಬಂದಿದ್ದಾರೆ, ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಹಾಯ್. ಥ್ಯಾಂಕ್ ಯು. ತನುಗೋಸ್ಕರ ಏನೂ ಇಲ್ವಾ? ತನುಗೋಸ್ಕರ ಫಿಶ್ ಅಂತ. ಕಡಲೆ ಬೀಜ ಹಾಕಿದ್ರೆ ಸ್ವಲ್ಪ ಉಪ್ಪಿರ್ತಾರೆ. ಉಪ್ಪಾಯ್ತಾ? ಕಡಲೆ ಬೀಜ ಹಾಕ್ತಾರೆ ಮಾಡಿ. ಉಪ್ಪು ಮಸಾಲೆ ಎಲ್ಲ ಇರುತ್ತಾ? ಟೇಸ್ಟ್ ಮಾಡಿ ನೋಡು, ಗೊತ್ತಾಗುತ್ತೆ. ಸುಮ್ಮನೆ ಹೊಟ್ಟೆ ಮುಂದಕ್ಕೆ ಮಾಡ್ಕೊಳ್ಳ. ತನೋ ವೆಯ್ಟ್ ಫಿಶ್ ಫುಡ್, ಸೊ ಫಿಶ್ ಫ್ರೈ, ಫಿಶ್ ಫುಡ್ ಅನ್ನಂಗೆ. ನಾನು ಮೀನು ಫಿಶ್ ಫುಡ್ ತನು ವೆಯ್ಟ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್, ಫಿಶ್ ಫ್ರೈ ತಿನ್ನೋದಕ್ಕೋಸ್ಕರ. ನಮ್ಮನೆ ಇದು ಏತು ನಂಬೇಡಪ್ಪ, ಅದ್ರಲ್ಲಿ ಉಪ್ಪಿದ್ದೇ ಇರುತ್ತೆ. ಓದು ಒಂದ್ಸಲ ಕೈ ನಾನು ಫ್ರೆಂಡ್ಸ್, ಇದು ಬಾಂಗ್ಡಾ ಮೀನು 1/2 kg. ಚಿನ್ನೋ ಸೌಂಡ್ ಕಮ್ಮಿ ಮಾಡ್ತೀನೋ. ಫ್ರೆಂಡ್ಸ್, ಇದು ರೆಡಿ ಮಸಾಲ ಪೌಡ್ರು. ಅದಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಫಿಶ್ಶಿಗೆ ಅಂಟಿಸ್ತಾ ಇದ್ದೀವಿ. ಈಗ ಇದನ್ನು ಫಿಶ್ಶಿಗೆ ಹಚ್ಚಿಬಿಟ್ಟು ಇಡೋದು. ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ಳೋದು. ಸೊಪ್ಪು ಸಾಂಬಾರು, ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಸೊಪ್ಪು ಸಾಂಬಾರಿಗೆ ಬೇಳೆ ಸೊಪ್ಪು ಎಲ್ಲ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹೀಗೆ ನನ್ನ ಹಸ್ಬೆಂಡು ಫಿಶ್ಶು ಎಲ್ಲ ನೀಟ್ ಕ್ಲೀನ್ ಮಾಡಿಬಿಟ್ಟು ಇವಾಗ ಫ್ರೈಗೆ ಮಸಾಲನ ಹಚ್ತಾ ಇದ್ದಾರೆ.
ಕೆ ಜಿ ಎಷ್ಟಿದೆ ಮನೆ ಮೀನು? 250. 250. ಇದು ಅರ್ಧ ಕೆ ಜಿನಾ? ಅರ್ಧ ಕೆ ಜಿ ಮೀನಿದು. ನಂಚ್ಕೊಳ್ಳೋದಕ್ಕೆ ಸೊಪ್ಪು ಸಾರು ಜೊತೆ ಸೈಡ್ಗೆ ನಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಫಿಶ್ ಫ್ರೈ ರೆಡಿ ಆಗ್ತಾಯಿದೆ ನೋಡಿ. ಒಂದು ಸತಿ ಅಲ್ಲೇ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ದಾರೆ. ನನ್ನ ಹಸ್ಬೆಂಡೇ ಮಾಡಿದರು ಫಿಶ್ ಫ್ರೈನ. ಹಾಗೆ ನಾನು ಸಾಂಬಾರು ಮಾಡಿದೆ. ಸಾಂಬಾರೆಲ್ಲ ರೆಡಿ ಆಯಿತು ನೋಡಿ. ರೈಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಹಾಗೆ ಇಲ್ಲಿ ಫ್ರೈ ಒಂದು ಸಲ ಹಾಕಿ ಫ್ರೈನ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ಸಲಾಗೆ ಬೇಯ್ತಾ ಇದೆ. ಕರೆಕ್ಟ್ ಆಯ್ತಾ? ಸೂಪರು. ಚೆನ್ನಾಯ್ತಾ? ಚಿನ್ನಿ ತಿನ್ಸು. ಚೆನ್ನಾಯ್ತಾ ಚಿನ್ನು? ಗಂಟೆ ಈಗ 9 ಗಂಟೆಗೆ 10 ನಿಮಿಷ ಇದೆ. ಇನ್ನು 10 ನಿಮಿಷದಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಫಿಲಮ್ ಮುಗಿಲಿಲ್ಲ. ಸೂಪರ್ ಚಿನ್ನಿ. ಚೆನ್ನಾಯ್ತು. ಅಡುಗೆ ಎಲ್ಲ ರೆಡಿಯಾಗಿದೆ. ಊಟ ಮಾಡಬೇಕು. ಸೊ ಬಿಗ್ ಬಾಸ್ ನೋಡ್ತಾ ಹಂಗೆ ಊಟ ಮಾಡ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.